ನಮಸ್ತೆ ಆರ್ವಿ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ತುಂಬಾ ಲೆಂತಿ ವಿಡಿಯೋ ಏನಲ್ಲ, ಲೈಕ್ ಸ್ಮಾಲ್ ಆಗಿ ಕುಕಿಂಗ್ ಮಾಡುವ ಆಯ್ತಾ. ನಾರ್ಮಲಿ ನಾನು ಈ ಪಾಸ್ತಾ ಎಲ್ಲ ಜಾಸ್ತಿ ಹೊರಗಡೆ ತಿಂದಿದ್ದೇನೆ, ಟೇಸ್ಟ್ ಮಾಡಿದ್ದೇನೆ, ಸುಮಾರು ಥರ ಪಾಸ್ತಾಗಳನ್ನೆಲ್ಲ ಟೇಸ್ಟ್ ಮಾಡಿದ್ದೇನೆ. ಬಟ್ ಯಾವತ್ತೂ ಸೆಲ್ಫ್ ಆಗಿ ನಾನು ಮನೇಲಿ ಕುಕ್ ಮಾಡಿದ್ದೇ ಇಲ್ಲ. ಅದಕ್ಕೆ ಇವತ್ತು ಅಟ್ಲೀಸ್ಟ್ ಮಧ್ಯಾಹ್ನದ ಲಂಚ್ಗೆ ಸ್ವಲ್ಪ ಪಾಸ್ತಾ ಮಾಡಿ ತಿನ್ನುವಂತ ಒಂದು ಐಡಿಯಾದಲ್ಲಿದ್ದೇನೆ. ಸೊ ಅದನ್ನ ವಿಡಿಯೋ ಮಾಡುವ ಅಂತ ಅನ್ಕೊಂಡು, ಒಂದು ಕುಕಿಂಗ್ ವಿಡಿಯೋ ಅಂತ ಅನ್ಕೊಳ್ಳಿ. ನಾನು ಯಾವ ತರ ಪ್ರಿಪೇರ್ ಮಾಡ್ತೇನೆ ಅಂತ ನಿಮ್ಗೂ ಕೂಡ ತೋರಿಸ್ತೇನೆ. ಓಕೆ, ಕಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇನ್ನೊಂದೇನೆಂದ್ರೆ, ನಾನು ನಾರ್ಮಲಿ ಪ್ಲೈನ್ ಪಾಸ್ತಾ ತುಂಬಾ ಇಷ್ಟಪಡ್ತೇನೆ. ನಂಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡೋದು ಇಷ್ಟ ಇಲ್ಲ. ಸೊ ಇವತ್ತು ಕೂಡ ನಾನು ಮಶ್ರೂಮ್ಸ್ ಇದೆ, ಬಟ್ ನಾನು ಇನ್ಕ್ಲೂಡ್ ಮಾಡ್ತಿಲ್ಲ. ನಾನು ಬರೀ ಪ್ಲೈನ್ ಆಗಿ ಪಾಸ್ತಾ ಮಾಡ್ತಾ ಇದ್ದೇನೆ. ಸೊ ಫಸ್ಟ್ ಸದ್ಯಕ್ಕೀಗ ಪಾಸ್ತಾನ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹಾಟ್ ವಾಟರಲ್ಲಿ ಹಾಕಿ ಬಾಯ್ಲ್ ಮಾಡಿಬಿಟ್ಟು ನೆಕ್ಸ್ಟ್ ಅದರ ವೈಟ್ ಸಾಸ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಅದೆಲ್ಲ ಹೇಗೆ ಮಾಡ್ತೀನಿ ಅಂತೆಲ್ಲ ಹೇಳ್ಕೊಡ್ತೀನಿ. ಓಕೆ, ನನಗೆ ಹೆಂಗೆ ಗೊತ್ತು ಹಂಗೆ ಮಾಡ್ತೀನಿ. ಸೊ ನಿಮ್ಗೂ ಹಂಗೆ ಹೇಳ್ಕೊಡ್ತೀನಿ. ಟ್ರೈ ಮಾಡಿ, ಮನೇಲಿ ಟ್ರೈ ಮಾಡಿಬಿಟ್ಟು ಚೆನ್ನಾಗಿದೆಯಾ ಇಲ್ವಾ ಅಂತ ನಂಗೆ ಹೇಳಿ. ಫೈನಲಿ ನನ್ನ ಫೋನಿಗೆ ಸೆಟ್ ಮಾಡಿದ್ದೇನೆ ನಾನು. ಇವಾಗ ಫಸ್ಟ್ ಒಂದು ಬೌಲ್ ತಗೊಂಡು ಪಾಸ್ತಾನ ಕಟ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡೋಣ, ಆಯ್ತಾ ಗೈಸ್. ಇವತ್ತು ನಾನು ಯಾವ ಪಾಸ್ತಾ ಯೂಸ್ ಮಾಡ್ತಿದ್ದೀನಿ, ನಿಮಗೆ ಹೆಸರುಗಳೆಲ್ಲ ನನ್ಗೆ ಗೊತ್ತಿಲ್ಲ, ಓಕೆನಾ. ಸಿ, ಇದು ಇವಾಗ ಕಟ್ ಮಾಡಿಬಿಟ್ಟು ನಮ್ಗೆ ಎಷ್ಟು ಬೇಕು ಅಷ್ಟು ತಗೊಳ್ಳೋಣ. ನಾನಿದು ಫಸ್ಟ್ ಬಾಯ್ಲ್ ಮಾಡ್ಲಿಕ್ಕೆ ಇಟ್ಬಿಟ್ಟು, ಎಂತ ಸಕ್ಕರೆ ಹಾಕ್ತಿಲ್ಲ, ಫಸ್ಟ್ ಪಾಸ್ತಾನ ಸ್ವಲ್ಪ ಬಾಯ್ಲ್ ಮಾಡಕ್ ಇಟ್ಬಿಟ್ಟು ಅದು ಬಾಯ್ಲ್ ಆಗ್ತಾ ಇರ್ಲಿ, ಆಮೇಲೆ ನಾವು ಸಾಸ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಓಕೆ, ನಾನು ಇಷ್ಟು ತಗೊಂಡಿದ್ದೇನೆ, ಅಷ್ಟದ ಅಂತ ಗೊತ್ತಿಲ್ಲ. ಸಿ, ನಂದು 1 ಕಪ್ ಅಷ್ಟು ತಗೊಂಡಿದ್ದೀನಿ. ಇವಾಗ ಏನ್ ಮಾಡ್ಬೇಕು ಅಂದ್ರೆ, ಇವಾಗ ನಾನು 1 ಕಪ್ ಅಷ್ಟು ತಗೊಂಡಿದ್ರೆ, ಲೈಕ್ ನನಗೆ ಮೆಷರ್ಮೆಂಟ್ಸ್ ಎಲ್ಲ ಗೊತ್ತಿಲ್ಲ ಗೈಸ್, ನಾನೊಂದು ಅಂದಾಜಲ್ಲಿ ಪ್ರಿಪೇರ್ ಮಾಡೋದು. ಸೊ ನಾನು ಸ್ವಲ್ಪ ನೀರು ತಗೋತೀನಿ. ಇವಾಗ ಪಾಸ್ತಾ ಎಷ್ಟು ಇದೆಯೋ ನೀರು ಒಂದ್ ಸ್ವಲ್ಪ ಜಾಸ್ತಿನೇ ಇರ್ಲಿ, ಓಕೆನಾ. ಅದು ಬೇಯಬೇಕಲ್ಲ, ಅದಕ್ಕೋಸ್ಕರ ಬೇಯಲಿಕ್ಕೆ ಇಟ್ಟಾಯ್ತು. ಈಗ ಮೇನ್ ಇಂಪಾರ್ಟೆಂಟ್, ಸಿ, ಫಸ್ಟ್ ಒಂದ್ ಸ್ವಲ್ಪ ಸಾಲ್ಟ್ ಹಾಕೋಣ, ಲೈಕ್ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಉಪ್ಪು ಹಾಕಿ ಆಯ್ತು. ನೆಕ್ಸ್ಟ್ ಏನಂದ್ರೆ, ಆಯಿಲ್ ಹಾಕ್ಬೇಕು. ಆಯಿಲ್ ಹಾಕಿದ್ರೆ, ನನಗೆ ಮೆಷರ್ಮೆಂಟ್ಸ್ ಎಲ್ಲ ಗೊತ್ತಿಲ್ಲ ಗೈಸ್. ನಾನು ಈ ಸ್ಪೂನಲ್ಲಿ ಒಂದು ಅರ್ಧದಷ್ಟು ಆಯಿಲ್ ಹಾಕಿದ್ದೇನೆ. ಮೆಷರ್ಮೆಂಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಒಂದು 3ರಿಂದ 4 ಡ್ರಾಪ್ಸ್ ಇರ್ಬೋದು, ಅಷ್ಟು ಆಯಿಲ್ ಮಿಕ್ಸ್ ಮಾಡಿ ಅದೀಗ ಬೇಯಲಿ, ಓಕೆನಾ. ಇವಾಗ ಅದು ಬೇಯೋ ಅಷ್ಟರಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ಸಾಸ್ ಅಂದ್ರೆ ವೈಟ್ ಸಾಸ್ ಪಾಸ್ತಾ ಮಾಡ್ತಾ ಇರೋದು ನಾನು. ಸೊ ಅದಕ್ಕೆ ವೈಟ್ ಸಾಸ್ ಬಂದ್ಬಿಟ್ಟು ಪ್ರಿಪೇರ್ ಮಾಡ್ಕೋಬೇಕು. ಓಕೆ, ಈಗ ಪಾಸ್ತಾ ಬೇಯ್ತಾ ಇದೆ. ಸೊ ಅದು ಬಾಯ್ಲ್ ಆಗೋ ತನಕ ನಾವು ಅಂದ್ರೆ ಸಾಸ್ ಮಾಡ್ಕೋಬೇಕಲ್ಲ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಹೇಳ್ತೇನೆ. ಫಸ್ಟ್ ಬಂದ್ಬಿಟ್ಟು ಮಿಲ್ಕ್, ನಾನು ಈ ಗ್ಲಾಸಲ್ಲಿ ಫಾಗ್ ಬಂದಿದೆ ಬೇಯಿಸಿಟ್ಟು ಈ ಗ್ಲಾಸಲ್ಲಿ ಫುಲ್ ತಗೊಂಡಿದ್ದೀನಿ ಮಿಲ್ಕ್. ಒಂದು 1/4 ಲೀಟರ್ ಅಷ್ಟು ಮಿಲ್ಕ್ ಬೇಕು. ನಂತರ ಕಾರ್ನ್ಫ್ಲವರ್ ತಗೊಳ್ಳಿ, ಕಾರ್ನ್ಫ್ಲವರ್ ಯಾವುದಾದ್ರೂ ಕಾರ್ನ್ಫ್ಲವರ್, ಅದರ್ವೈಸ್ ಮೈದಾ.
ಓಕೆನಾ, ತಗೊಳ್ಳಿ. ಮತ್ತೆ ಗೀ ಆರ್ ಬಟರ್. ಲಾಸ್ಟ್ ಅಲ್ಲಿ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಆರೆಗಾನೋ ಇಲ್ಲ ಅಂದ್ರೆ ಕಸೂರಿ ಮೆಂತಿ ಬರುತ್ತಲ್ಲ, ಕಸೂರಿ ಮೆಂತಿ ಅದು ಕೂಡ ಸೇರಿಸ್ಕೋಬಹುದು. ಬಟ್ ಈಗ ಸದ್ಯಕ್ಕೆ ನನ್ನ ಹತ್ರ ಆರೆಗಾನೋ ಇದೆ, ಹಂಗಾಗಿ ಫಸ್ಟ್ ನೋಡುವ ಬೇಯ್ತಾ ಇದೆಯಾ, ಬೆಂದಿದ್ಯಾ ಅಂತ. ಎಸ್, ಇನ್ನೊಂದು 2 ಮಿನಿಟ್ಸ್ ಅಲ್ಲಿ ಬೇಯುತ್ತೆ. ಸೊ ಅಲ್ಲಿ ತನಕ ನಾವು ಸಾಸ್ ಪ್ರಿಪೇರ್ ಮಾಡುವ. ಈಗ ಇನ್ನೊಂದು ಪಾತ್ರೆ ತಗೊಳ್ಳಿ. ಫಸ್ಟ್ ನಿಮ್ಗೆ ಹತ್ರ ಇಟ್ಟು ತೋರಿಸ್ಲಾ ಗೈಸ್? ಇಲ್ಲಿ ನಿಮಗೆ ಒಂಚೂರು ಕರೆಕ್ಟಾಗಿ ಕಾಣಿಸ್ಬೋದೇನೋ. ಸೊ ಪಾಸ್ತಾ ಬಂದ್ಬಿಟ್ಟು ಆಲ್ಮೋಸ್ಟ್ ಬೆಂದಿದೆ. ಸೊ ನಾವೇನ್ ಮಾಡುವ, ಆಫ್ ಮಾಡ್ಬಿಡೋಣ, ಜಾಸ್ತಿ ಬೇಯೋದು ಬೇಡ ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಇವಾಗ ಇದು ಬಿಸಿ ಆಯ್ತು. ಸದ್ಯಕ್ಕೆ 1 ಸ್ಪೂನ್ ಅಷ್ಟು ಗೈಸ್, 1 ಸ್ಪೂನ್ ಅಷ್ಟು ಗೀ ಹಾಕೊಳ್ಳಿ. ಗೀ ಹಾಕ್ಬಿಟ್ಟು ಓಡ್ಬಿಡಿ ದೂರ ಎಲ್ಲ. ಒಂದು 1.5 ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್. ಈಗ ಅದು ರೆಡಿ ಆದ ತಕ್ಷಣ ಮಿಲ್ಕ್ ಹಾಕಿ, ಆಯ್ತಾ? ಸ್ವಲ್ಪ ದೂರದಿಂದ ಹಾಕಿ. ಮಿಲ್ಕ್ ಹಾಕಿದ ತಕ್ಷಣ ವಿಶ್ ಮಾಡ್ತಾನೆ ಇರ್ಬೇಕು, ಬಿಕಾಸ್ ಅದು ಗಟ್ಟಿ ಆಗಕ್ ಶುರುವಾಗುತ್ತೆ ಸಾಸ್. ಹಂಗಾಗಿ ನಾವ್ ಈ ತರ ವಿಸ್ಕ್ ಮಾಡ್ತಾನೆ ಇರ್ಬೇಕು, ಇಲ್ಲಾಂದ್ರೆ ಹಾಳಾಗುತ್ತೆ. ಗೈಸ್, ಇದು ಬೇಯ್ತಾ ಲೈಕ್ ಕ್ರೀಮ್ ತರ ಆಗುತ್ತೆ. ಅಂದ್ರೆ ಕಾರ್ನ್ಫ್ಲವರ್ ಅವ್ರ ಮೈದಾ ಏನ್ ಮಾಡುತ್ತೆ ಅಂದ್ರೆ ಲೈಕ್ ಹಾಲನ್ನ ಸ್ವಲ್ಪ ಕ್ರೀಮಿ ಸ್ಟ್ರಕ್ಚರ್ ಅಲ್ಲಿ ತಗೋಬರುತ್ತೆ. ಹಂಗಾಗಿ ಗೈಸ್ ನಾವ್ ಈ ತರ ವಿಸ್ಕ್ ಮಾಡ್ತಾನೆ ಇರ್ಬೇಕು, ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡತ್ತೆ. ನೀವ್ ಈ ತರ ಸ್ಪೂನ್ ಯೂಸ್ ಮಾಡೋಕ್ಕಿಂತ ಲೈಕ್ ಕೇಕ್ ಎಲ್ಲ ಮಾಡ್ಬೇಕಾದ್ರೆ ರೊಟೇಟ್ ಮಾಡ್ತೀವಲ್ಲ, ಅದಕ್ಕೆ ಏನ್ ಅಂತಾರೆ ಅಂತ ನಂಗೆ ಮರ್ತೋಗ್ಬಿಟ್ಟಿದೆ. ಈ ಸೈಡ್ ಅಲ್ಲಿ ಪಿಕ್ ಆಡ್ ಮಾಡ್ತೇನೆ, ಅದು ಯೂಸ್ ಮಾಡೋದ್ರಿಂದ, ವಿಸ್ಕರ್ ಅನ್ಕೋತೀನಿ. ಅದು ಯೂಸ್ ಮಾಡೋದ್ರಿಂದ ಅಂದ್ರೆ ಫುಲ್ ರೊಟೇಟ್ ಆಗುತ್ತಲ್ಲ. ಇದಾದ್ರೆ ಒಂದೇ ಸೈಡ್ ಹಿಂಗ್ ಮಾಡ್ಬೇಕಾದ್ರೆ ಗಟ್ಟಿ ಆಗುತ್ತೆ, ಅದಾದ್ರೆ ಫುಲ್ 90 ಡಿಗ್ರೀಸ್ ಹೋಗುತ್ತಲ್ಲ, ಹಂಗಾಗಿ ಚೆನ್ನಾಗಿ ವಿಸ್ಕ್ ಆಗುತ್ತೆ. ಸೊ ಇವಾಗ ಲೈಟ್ ಆಗಿ ಕ್ರೀಮಿ ತರ ಬರ್ತಾ ಇದೆ. ಒಂದ್ ಸ್ವಲ್ಪ ಕೂಡ ಬರ್ಬೇಕು. ತುಂಬಾ ಈಸಿ ಗೈಸ್ ಈ ರೆಸಿಪಿ, ನೀವು ಮನೇಲಿ ಸಹ ಮಾಡ್ಬೋದು. ಮಾಡ್ಬಿಟ್ಟು ನಂಗೆ ಹೇಳಿ, ಆಯ್ತಾ? ಬಟ್ ಏನಂದ್ರೆ ಬಟರ್ ಹಾಕ್ಬಿಟ್ಟು ಕಾರ್ನ್ಫ್ಲವರ್ ಮೈದಾ ಹಾಕ್ಬೇಕಾದ್ರೆ ನೋಡ್ಕೊಳ್ಳಿ, ಅದು ಹಾರತ್ತೆ. ಆಲ್ಮೋಸ್ಟ್ ಕ್ರೀಮಿ ಆಗಿದೆ. ಇವಾಗ ನಾವೇನ್ ಮಾಡೋಣ ಅಂದ್ರೆ, ನಮ್ಮ ಹತ್ರ ಏನಿದೆ ಚಿಲ್ಲಿ ಫ್ಲೇಕ್ಸ್ ಅಂಡ್ ಆರೆಗಾನೋ ಇದೆಯಲ್ಲ, ಅದನ್ನ ಹಾಕಿ. ಅದೇ ಆರೆಗಾನೋ ಇಲ್ಲ ಅಂದ್ರೆ ನೀವು ಬೇಕಾದ್ರೆ ಕಸ್ತೂರಿ ಮೇಥಿ ಸೇರಿಸ್ಕೋಬಹುದು. ಅದೆರಡು ಲಿಟ್ರಲಿ ಒಂದೇ ಫ್ಲೇವರ್ಸ್ ಇರುತ್ತೆ. ಹಂಗಾಗಿ ನಂಗೆ ಸ್ವಲ್ಪ ಖಾರ ತಿನ್ನೋದು ಇಷ್ಟ, ಹಂಗಾಗಿ ನಾನು ಖಾರ ಹಾಕೋತೀನಿ ಲೈಟ್ ಆಗಿ. ಅಂಡ್ ಆರೆಗಾನೋ ಓಕೆ. ದೆನ್ ಇದಕ್ಕೆ ಏನ್ ಮಾಡ್ಬೇಕು ಈಗ ಅಂದ್ರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಆಲ್ರೆಡಿ ಪಾಸ್ತಾಗೆ ನಾವು ಸ್ವಲ್ಪ ಉಪ್ಪು ಹಾಕೊಂಡಿದೀವಿ, ಹಂಗಾಗಿ ನೋಡ್ಕೊಂಡು ಹಾಕೊಳ್ಳಿ. ಈಗ ನಿಮ್ಮ ಹತ್ರ ಚೀಸ್ ಇದ್ರೆ ಚೀಸ್ ಹಾಕೊಳ್ಳಿ. ನನ್ನ ಹತ್ರ ಚೀಸ್ ನಾನು ಯೂಸ್ ಮಾಡಲ್ಲ ನಾರ್ಮಲ್ ಆಗಿ, ಸೊ ನಾನು ಬಟರ್ನೇ ಹಾಕೋತಾ ಇದ್ದೀನಿ. 1 ಸ್ಪೂನ್ ಬಟರ್ ಹಾಕ್ಬಿಟ್ಟು ಈ ತರ ವಿಸ್ಕ್ ಮಾಡಿದ್ರೆ ಮಸ್ತಾಗಿ ಬರುತ್ತೆ. ಸ್ಮೆಲ್ಸ್ ಗುಡ್ ಗೈಸ್, ಸ್ಮೆಲ್ಸ್ ಗುಡ್. ಈ ತರ ಬರಬೇಕು, ಓಕೆನಾ? ಇದು ಅದರ ಸಾಸ್ ಅಂಡ್ ಪಾಸ್ತಾ ಆಲ್ರೆಡಿ ರೆಡಿ ಇದೆ. ಇನ್ ಕೇಸ್ ನಿಮ್ಗೆ ಈ ತರ ಗಟ್ಟಿ ಆಗಿದೆ ಅಂದ್ರೆ ನಥಿಂಗ್, ಈ ಪಾಸ್ತಾನ ಜಸ್ಟ್ ನೋಡಿ ಬೆಂದಿದ್ಯಾ ಅಂತ. ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ ಬೆಂದಿದೆ, ಹಾಗಾಗಿ ನೋ ಇಶ್ಯೂಸ್. ಓಕೆ, ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ, ಈ ನೀರ್ ಸಮೇತ ಹಾಕ್ತೇನೆ ನಾನು, ಬಿಕಾಸ್ ಇದು ಗಟ್ಟಿ ಇದೆ ಲೈಟ್ ಆಗಿ, ಹಂಗಾಗಿ ನೀರ್ ಸಮೇತ ಹಾಕ್ತೇನೆ. ಓಕೆ,
ಸ್ವಲ್ಪ ಅಂದ್ರೆ ಅದ್ ಗಟ್ಟಿ ಇದೆ ಅಂತ ಅನ್ಸಿದ್ರೆ ಮಾತ್ರ ಪಾಸ್ತಾ ಬೇಯಿಸಿರೋ ನೀರನ್ನ ಸ್ವಲ್ಪ ಹಾಕೊಡಿ, ಅದರ್ವೈಸ್ ಬೇಡ. ಓಕೆನಾ? ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಸಲ ಚೆನ್ನಾಗಿ ಬೇಯಲಿ, ಎರಡು ಮೂರು ಸಲ ಚೆನ್ನಾಗಿ ಅದು ಒಳಗಡೆ ಮಸಾಲ ಹಿಡೀಲಿ ಅಂತ ಹೇಳ್ಬಿಟ್ಟು ನಾನು ಹಾಗೆ ಬಿಡ್ತಾ ಇದ್ದೀನಿ. ಅಲ್ಟಿಮೇಟ್ ಆಗಿದೆ. ತಿನ್ನೋಣ. ಓಕೆ, ಬೇಯ್ತೀಗ. ಇದು ಆಫ್ ಮಾಡ್ಬಿಡೋಣ. ಆಫ್ ಮಾಡಿಬಿಟ್ಟು ಕಿಚನ್ ಒಂಚೂರು ಮೆಸ್ ಆಗೋಯ್ತು, ಸೊ ನಾನೆಲ್ಲ ಕ್ಲೀನ್ ಮಾಡಿ ನಂತರ ತಿನ್ನಕ್ಕೆ ಹೋಗೋಣ. ಓಕೆ ಗೈಸ್, ಫೈನಲಿ ಈ ಥರ ಫುಲ್ ಕ್ರೀಮಿ ಆಗಿರಬೇಕು, ಆಗಲೇ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ, ಅದರ್ವೈಸ್ ಚೆನ್ನಾಗಿರಲ್ಲ. ಸಿ ಹಿಂಗಿರಬೇಕು. ಓಕೆನಾ? ರೆಸ್ಟೋರೆಂಟ್ ಥರನೇ ಇರುತ್ತೆ ಗೈಸ್, ಟ್ರೈ ಮಾಡಿ. ಬಟ್ ಇದಕ್ಕೆ ತುಂಬ ಅಂದರೆ ಯಾವುದಾದ್ರೂ ನಿಮಗೆ ಮಶ್ರೂಮ್ಸಾ ಇಲ್ಲಾಂದರೆ ನಿಮ್ಗೆ ಏನಾದರೂ ವೆಜ್ಜೀಸ್ ಇಷ್ಟ ಅಂದರೆ ಎಲ್ಲ ಆ್ಯಡ್ ಮಾಡ್ಕೋಬೋದು. ಬಟ್ ನನಗೆ ಇದನ್ನು ಪ್ಲೈನಾಗಿ ತಿನ್ನೋಕ್ಕೆ ಇಷ್ಟ, ಹಾಗಾಗಿ ನಾನು ಪ್ಲೈನಾಗೆ ಮಾಡಿಕೊಂಡೆ. ಸೊ ನಾನು ಸಹ ಫಸ್ಟಾಗಿ ಟ್ರೈ ಮಾಡಿದ್ದು, ಚೆನ್ನಾಗಿದೆಯಾ ಅಂತ ತಿಂದು ನೋಡಬೇಕು. ಸಾಸ್ ಅಂತೂ ಚೆನ್ನಾಗಿತ್ತು, ನೋಡೋಣ. ಓಕೆ, ಹೇಳ್ತೇನೆ ಹೆಂಗಿದೆ ಟೇಸ್ಟ್ ಅಂತ. ಗೈಸ್, ಫೈನಲಿ ನಾನೀಗ ತಿನ್ಲಿಕ್ಕೆ ಹೊರಟಿದ್ದೇನೆ. ಬೇರೆ ಬೌಲ್ ಸಿಗಲಿಲ್ಲ ನನಗೆ, ಡೆಕೋರೇಷನ್ಸ್ ಎಲ್ಲ ಮಾಡಿ ತೋರಿಸ್ಲಿಕ್ಕೆಲ್ಲ ಟೈಮ್ ಇಲ್ಲ, ಬಟ್ ಹಸಿವಾಗ್ತಿದೆ. ಸೊ ತಿನ್ನೋಣ ಹೆಂಗಿದೆ ಅಂತ ಹೇಳ್ತೀನಿ ಆಯ್ತಾ. ರೆಸ್ಟೋರೆಂಟ್ ರೀತಿನಲ್ಲಿ ಇದೆಯಾ ಆರ್ ಅದರ್ವೈಸ್ ಮನೇಲಿ ಮಾಡೋ ಥರ ಇದೆಯಾ ಅಂತ ಗೊತ್ತಿಲ್ಲ ನನಗೆ. ಸಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸಬಾಷ್ ಫ್ರೆಶ್, ಚಂದ ಮಾಡಿದ್ದೇನೆ, ಸೂಪರ್ ಆಗಿದೆ, ಚೆನ್ನಾಗಿದೆ. ನೀವು ಸಹ ನನ್ನ ರೆಸಿಪಿನ ಟ್ರೈ ಮಾಡಿ. ನಂದೇನಲ್ಲ, ನಾರ್ಮಲಿ ಇದೇ ಥರ ಎಲ್ಲ ಪಾಸ್ತಾ ಮಾಡೋದು, ಬಟ್ ಇವತ್ತು ನಾನು ತೋರಿಸಿರೋದ್ರಿಂದ ನನ್ನ ರೆಸಿಪಿ. ಓಕೆನಾ? ಸೊ ನೀವು ಸಹ ಟ್ರೈ ಮಾಡಿ, ನಂಗೆ ಹೇಳಿ ಚೆನ್ನಾಗಿತ್ತಾ ಏನು ಅಂತ. ಶಿಯರ್ಸ್. ಚಾನ್ಸೇ ಇಲ್ಲ ಗೈಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ. ಓಕೆನಾ? ನಾನು ಇಷ್ಟೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಬಟ್ ಸ್ಟಿಲ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಫಸ್ಟ್ ಟೈಮ್ ಮಾಡಿದ್ರು ನೀಟಾಗಿ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದೀನಿ. ಸೊ ನನಗೂ ಖುಷಿ ಆಗ್ತಿದೆ ತಿನ್ನಲಿಕ್ಕೆ. ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ಸೊ ನೀವು ಸಹ ಟ್ರೈ ಮಾಡಿ, ನಿಮಗೂ ಖುಷಿ ಆಗ್ತದೆ. ಪಾಸ್ತಾ ಇಷ್ಟ ಇರೋರಿಗೆ ಮೇ ಬಿ ಖುಷಿ ಆಗ್ತದೆ. ಓಕೆ, ಮತ್ತು ಇದೇ ಥರ ನಿಮ್ಗೆ ಬೇರೆ ಏನಾದರೂ ರೆಸಿಪೀಸ್ ನಾನು ಟ್ರೈ ಮಾಡಬೇಕು ಅಂತ ಇದ್ದರೆ, ನಾನು ಕುಕ್ ಮಾಡಿ ತೋರಿಸ್ಬೇಕು ಅಂತಿದ್ರೆ ನನಗೆ ಕಮೆಂಟ್ ಅಂತೂ ಯಾರೂ ಮಾಡಲ್ಲ, ಬಟ್ ಸ್ಟಿಲ್ ಹೇಳ್ತೇನೆ, ಕಮೆಂಟ್ ಮಾಡಿ, ಅದರ್ವೈಸ್ ನನಗೆ DM ಮಾಡಿ, ಅದರ್ವೈಸ್ ನಂಗೆ ವಾಟ್ಸಪ್ ನಂಬರಲ್ಲಿ ಕಳಿಸಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.